ಲೀಲಾ ಲೀಲಾ ಏನಾತ ಅಂಜು ಹಂಗೆ ಕರ್ದಿ ನಿನ್ನ ಗಂಡನ ಮನೆ ಕಡೆಯವರು ನಿನ್ ಬಗ್ಗೆ ಹೆಂಗ್ ಮಾತಾಡಕುಂತಾರ ಅಂತ ಇಡೀ ಊರಿಗೆ ಗೊತ್ತಾಗಕುಂತತಿ. ನೀನು ಒಟ್ ಕೇಳು. ಅಂಜು ಏನ್ ಹೇಳಕುಂತಿ ನೀನು, ನಂಗೆ ಗೊತ್ತಾಗ್ವಲ್ತ. ಸುಮ್ನೆ ಕೇಳು, ಗೊತ್ತಾಕೇತಿ. ಅಂದ್ರು ನಮ್ಮ ಅತ್ತೆಮ್ಮ ಭಾರಿ ಕುಳನ ಹಿಡ್ದಾಳ. ಅತ್ತೆಮ್ಮ ಒಂದು ತೊಲಿ ಬಂಗಾರದ ಚೈನ್ ಅಂತ ಹುಡ್ಗಿಗ ಬಂಗಾರದು ತಾಳಿ ಚೈನ್ ಮಾಡ್ಸ್ಯಾರ. ಮನಿ ಎಲ್ಲ ಸ್ವಂತ ಅಂತ ಹೊಲ ಐತಂತ. ಅಬ್ಬಬ್ಬಬ್ಬ ಭಾರಿ ಕುಳನ ಹಿಡ್ದಿ ನೋಡತ್ತೆಮ್ಮ. ಅಳಿಯಂದ್ರೆ ಮತ್ತ ಗಂಡ ಹೆತ್ತಿನ್ರಿ ನಾನು. ಗಂಡ ಮಗ ಹೆತ್ತೆ ನಾನು ವರದಕ್ಷಿಣೆ ಬ್ಯಾಡ ಅಂದಿದ್ ಇದ್ದ ಕಾರಣಕ್ಕ ಅವ್ರದ್ದು ಹೊಲ ಮನಿ ಎಲ್ಲ ನನ್ನ ಮಗನ ಹೆಸರಲ್ಲೇ ಬರೆದು ಕೊಟ್ಟು ಬಿಡ್ಬೇಕವ್ರು. ಹಂಗ ಮಾಡೋ ತಾಕತ್ತು ಅಧಿಕಾರ ಎರಡೂ ಐತ್ ನನಗ. ಆ ಲೀಲಾನ ಮನಿ ಕರ್ಕೊಂಬಂದು ಕುಂದ್ರಿಸಿ ಉಪಚಾರ ಮಾಡ್ಬೇಕನು. ಸೊಸಿ ಅಂತ ಪಟ್ಟ ಕಟ್ಟಿ ಮನಿ ಕೆಲಸದಾಗ ಇಡೋದು. ನಮ್ಮ ಮನೆಗೆ ಒಂದು ಕೆಲಸದ ಆಳ್ ಬೇಕು, ನನ್ನ ಮಗೊಂದು ಜೋಡಿನೂ ಬೇಕು. ಹೊರಗೆ ಹೋಗಿರ್ಬಾರ್ದು, ಒಳಗೆ ಯಾರು ಬಂದಿರಬಾರ್ದು. ಆ ತರ ಹುಡುಗಿನ ಹುಡ್ಕಾಕ್ ಕುಂತಿದ್ವಿ. ಅದ್ದ ಟೈಮ್ನಾಗ ಆ ತರವ ಚಲೋ ಹುಡುಗಿನ ತೋರಿಸ್ಬಿಟ್ಲ. ನನ್ನ ಮಗ್ಗು ಇಷ್ಟ ಆಗ್ಬಿಡ್ತು. ಭಾವಾ ಖರೇನು ಭಾವಾ, ನಂಗೂ ಇಂಥ ಹುಡುಗಿನ ಬೇಕಿತ್ತು. ಚಂದದಾಳ, ತಳ್ಳಗದಾಳ. ಆದ್ರ ಒಂದೇ ಪ್ರಾಬ್ಲಮ್. ಏನಪ್ಪ ಅದು ಪ್ರಾಬ್ಲಮ್ ಅಂತ ಹುಡುಗಿ ಮೇಲೆ ನಿನಗ್ ಪ್ರಾಬ್ಲಮ್. ನೀನು ಒಂಥರ ಮೊಸರನ್ಯಾಗ ಕಲ್ಲು ಹುಡ್ಕವ್ ನೋಡು. ಬಾವಾ ಏನಿಲ್ಲ, ಆಕಿ ಯಾವಾಗ ನೋಡಿದ್ರು ಅವ್ರ ಮಾವನ್ ಕೂಟನ ಇರ್ತಾಳ. ನನಗ ಅನಸ್ತತಿ ಆಕಿಗೂ ಅವ್ರ ಮಾವಿಗೂ ಏನೋ ಲಿಂಕ್ ಐತಿ ಅಂತ. ಲೋ ದೀಪಕ, ಹುಡುಗಿ ಬಗ್ಗೆ ನೋಡ್ಲಾರ್ದ ಹಿಂಗೆಲ್ಲ ಮಾತಾಡ್ಬೇಡ್ಲಾ. ನೀ ನನ್ನ ತಮ್ಮದಿ ಅಂತ ಸುಮ್ಮನದಿ. ನಾನು ಇಲ್ಲಾಂದ್ರೆ ಕಪಾಯಿಗೊಂದು ಕೊಟ್ಟು ಬಿಡ್ತಿದ್ದೆ. ಯಾಕ ನೀ ಸುಮ್ನಿರು. ಹುಡುಗಿಯರು ಏನ್ ಸಾಮಾನ್ಯದವ್ರಲ್ಲ. ಆಕಿ ಡ್ರೆಸ್ ಹಾಕುದು ನಂಗೆ ಇಷ್ಟ ಇಲ್ಲ, ಅದಕ್ಕೆ ಸೀರೆ ಉಟ್ಕೋ ಅಂದಿದ್ದು. ಆಕಿ ಒಂದ ಮಾತಿಗೆ ಒಂದು ಸೀರೆನ ಉಡ್ತಾಳೀಗ. ನನ್ನ ಮನೆಗ್ ಬಂದ ಮೇಲೆ ನಮ್ ಗೇಟ್ ದಾಟಿ ಹೊರಗ್ ಕಾಲು ಇಡಕ್ ಕೊಡಂಗಿಲ್ಲ. ಯಾವನ್ ಜೋಡಿಯಾರ ಓಡೋಗ್ಬಿಟ್ಟ ನಾ ಏನ್ ಮಾಡ್ಲಿ? ನಮ್ಮ ಮರ್ಯಾದೆ ಏನಾಗ್ಬೇಕು? ಇದು ನನ್ನ ಮಗ ಅಂದ್ರ. ಆದ್ರೂ ಏನ ಹೇಳೋ ಮಾವ, ಅವರು ನನಗ ಒಂದು ಬೈಕ್ ಇಲ್ಲ ಕಾರ್ ಕೊಡ್ಬೇಕಿತ್ತು. ನಾನು ಗೌರ್ಮೆಂಟ್ ನೌಕರಿ ಮಾಡ್ತೀನಿ ತಿಳ್ಕೊಂಡು ಕೊಡ್ಲಿಲ್ಲ ನೋಡೋರು. ಮದುವೆ ಆದ ಒಂದ್ 2-3 ತಿಂಗಳಿಗೆ ಬೈಕು ಕಾರು ಎಲ್ಲ ಕೇಳ್ತೀನಿ ನಾನು ಬಾಯ್ಬಿಟ್ಟು. ಬಾಯ್ಬಿಟ್ಟು ಅನ್ನಕೇನೋ ಲೀಲಾ ಕೈಲೇ ಹೇಳಿಸ್ತೀನಿ. ಪ್ಲಾನ್ ಅಂದ್ರೆ ನಿಮ್ಮನ್ನ ನೋಡಿ ಮಾಡ್ಬೇಕು ನೋಡು. ಭಾರಿ ಪ್ಲಾನ್ ಮಾಡ್ತೀರಿ. ಊರಿ ಮತ್ತ ಗಂಡ ಮಗ ಎತ್ತೆ ನಾನು 2 ಹೆಣ್ಣು ಮಕ್ಳು. ಅಪರೂಪಕ್ಕೆ ಒಂದೇ ಒಂದು ಗಂಡ ಆಗೈತಿ. ಮತ್ತೆ ಇಷ್ಟು ನಾನು ವರದಕ್ಷಿಣೆಗೆ ಆಸೆ ಪಡ್ಲಿಲ್ಲ ಅಂದ್ರೆ ಹೆಂಗ? ಮುಂದೆ ಎಲ್ಲ ಬಾಚಿ ಬಳಕೊಂಡ್ಬಿಡ್ತೀನಿ. ಯವ್ವ ಅಂತ ದುರ್ಬುದ್ಧಿ ಬಿಡ್ಬೇ ಯವ್ವ. ನೀನು ಒಂದ್ 4 ದಿನ ನಮ್ಮ ಅತ್ತಿ ಜೋಡಿ ಇರು. ನಮ್ಮತ್ತಿ ನೋಡು ಎಂತ ಒಳ್ಳೆ ಮನುಷ್ಯಳದಾಳ. ಒಂದಿನ ಒಬ್ರಿಗೆ ಕೆಟ್ಟದ್ ಬಗ್ಸಂಗಿಲ್ಲ. ನನ್ನನ್ನರ ಸೊಸಿ ಅಂತ ಒಂದು ದಿನ ನೋಡಿಲ್ಲ ಗೊತ್ತಾನೆ. ಇಷ್ಟು ದಿನ ಆತ್ ನಾ ಹೋಗಿ. ನಾ ಮಾಡಿದ್ದು ಒಂದೊಂದಲ್ಲ. ಆದ್ರೂ ನಮ್ಮತ್ತಿ ನನಗ ಸೊಸಿ ಅಂತಲ್ಲ ಮಗಳಂತ ನೋಡ್ತಾಳ. ನಮ್ಮತ್ತಿ ತಾನು ಕೂಡಿಟ್ಟ ರೊಕ್ಕನ್ಯಾಗ ನನಗೆ 5-6 ಸೀರೆ ಕೊಡ್ಸಾಳ ನಮ್ಮತ್ತಿ. ಅಂತ ಅತ್ತಿನ ಹಾಡಿ ಹೊಗಳಿ ಕೊಂಡಾಡಿದ್ರು ಕಮ್ಮಿನ. ನಮ್ಮತ್ತಿ ನೋಡಿ ಕಲಿಬೇ ಯವ್ವ. ಅಯ್ಯಯ್ಯ ಸುಮ್ಕಿರು. ಆ ಗೂರ್ಲ ಮುದುಕಿ ಬಗ್ಗೆ ನೀ ಏನ್ ಮಾತಾಡ್ತಿ? ಆ ಗೂರ್ಲ ಮುದುಕಿ ನಿನಗೂ ಗೂರ್ಲ ಹಚ್ಚಿ ಹೋಗ್ಯಾಳ. ಆಮೇಲೆ ಆಕಿಯಿಂದ ದೂರ ಇರುವ ಅನ್ನಂಗಿಲ್ಲ. ಹೋಗಿ ಆಕಿನ ಬುಡಕ ಸಿಕ್ಕಂತೀನಿ ಅಂದ್ರ ಹೋಗು ಯವ್ವ. ಈ ಜನ್ಮದಾಗ ನಿನಗೆ ಬುದ್ಧಿ ಬರಂಗಿಲ್ಲ ನೋಡ್ಬೇ ಯವ್ವ. ಕರೆಕ್ಟ್ ಹೇಳಿದಿ ನೋಡ್ ಗೌರಿ. ಯಾಕ್ರಿ ಹೇಳಿ ಅಂದ್ರ ಇನ್ನ ಒಂದ್ 5-10 ನಿಮಿಷ ತಡ್ರಿ, ನಿಮಗ ಗೊತ್ತಾಕೇತಿ. ಅಂದ್ರ ಅಯ್ಯೋ ಮದ್ವಿ ಗಂಡ ನೀ ಏನ ಹಂಗ ನಿಂತಿಯಲ್ಲ, ಹೋಗು ರೆಡಿ ಆಗಿ ಹೋಗು. ಹೂರಿ ಭಾವ, ಅದು ಮಾತಿನ ಬರ್ದಾಗ ಹಂಗ ನಿಂತ್ಬಿಟ್ಟೆ. ಈಗ ಹೋಗಿ ಸೂಟು ಬೂಟು ಹಾಕೊಂಡ್ ಬರ್ತೀನ್ರಿ. ಓ ಚಂದ್ರು. ಏ ದೀಪಕ, ಅಲ್ಲ ನಿಂದ ಬಾಯಿ ಐತೇನ ಬಚ್ಚಲ ಮುರಿ ಐತಿ? ಯಾಕಪ್ಪ ಚಂದ್ರು ನನ್ನ ಮಗ ಹಂಗಂತಿ? ಅಲ್ಲ ನೀವ್ ಇಲ್ಲಿ ಏನೇನ್ ಮಾತಾಡಿರಲ್ಲ, ಹೊರಗ ಹುಡುಗಿ ಮನೆಯವರು ಎಲ್ಲರೂ ನಿಂತು ಕೇಳಿಸ್ಕೊಳಕ್ ಕುಂತಾರ. ಚಂದ್ರು ಏನಂದಿ? ಅಮ್ಮ ನೀವೆಲ್ಲ ಇಷ್ಟೊತ್ತು ಮಾತಾಡಿದ್ರಲ್ಲ, ಅದೆಲ್ಲ ಹೊರಗೆ ನಿಂತು ಲೀಲಾ ಅವ್ರ ಮನೆಯವರು ಎಲ್ಲರೂ ಕೇಳಿಸ್ಕೊಂಡಾರ. ಕರೇನುನ ಏನಪ್ಪ ಮಾತಿಗೆ ಏನಾರ ಹೇಳಿ ನಮಗ ಬಕ್ರ ಮಾಡಕ್ ಕುಂತಿಯೇನ? ಏ ಚಂದ್ರು, ಹುಡುಗಾಟ ಆಡ್ಬೇಡ. ಹಣೆ ಬರ ನಿಮ್ಮ ಹಣೆ ಬರಕ ಯಾರು ಹೊಣೆ ಹೇಳ್ರಿ. ಅಲ್ಲ ಈ ಟೈಮ್ನಾಗ ಈ ರೂಮ್ನಾಗ ನಿಂತ ಇಂಥವೆಲ್ಲ ಮಾತು ಬೇಕಾ ನಿಮ್ಗ? ಆ ಲೀಲಾಗೂ ಅವ್ರ ಮಾವಂಗೂ ಸಂಬಂಧ ಕಟ್ಟಿ ಮಾತಾಡ್ತಾನಲ್ಲ ಇವ ದೀಪಕ. ಎಲ್ಲರೂ ಎಷ್ಟು ಸಿಟ್ಟಾಗಿರಲಿ ಹೊರಗ ನೋಡ್ ಬರೀ. ದೀಪ ಏನ್ಲ ಈಗ ಮಾಡುದು? ಅಯ್ಯೋ ಹಣೆ ಬರ ಮದುವೆ ಆಗಮುಟ ಬಾಯಿ ಮುಚ್ಕೊಂಡು ನಿಂದ್ರಕ್ ಆಗ್ಲಿಲ್ಲಲ್ಲ ನಮಗ. ಅಯ್ಯೋ ಈಗ ಮಕ್ಕ ಹೆಂಗ್ಲ ತೋರ್ಸೋದು? ಇವ ಇಲ್ಲಿ ಏನಾರ ಕ್ಯಾಮ್ರಾ ಇಟ್ಟಾರನ ಅವ್ರು? ಅವ್ರಿಗೆ ಏನ್ ಗೊತ್ತಾಗ? ಅಯ್ಯೋ ದೇವ್ರಿ, ಲೋ ದೀಪಕ ಇಲ್ಲಿ ನೋಡ್ಲಾ ಮೈಕ್. ಏನ ಮೈಕ? ಅಯ್ಯೋ ದೇವ್ರಿ, ಇದು ಪುರೋಹಿತರ ಕೈಯಾಗಿತ್ತು, ಇಲ್ಲಿ ಹೆಂಗ್ ಬಂತು? ರೀ ಇವ್ರೇ ಬೀಗ್ರ ಸ್ವಲ್ಪ ಬಾಗ್ಲಾ ತೆಗಿರಿ ಬಾಗ್ಲಾನ. ಅಯ್ಯೋ ಅಯ್ಯೋ ಅಯ್ಯೋ, ನಮ್ಮನೇನಿಲ್ಲ. ಚಪ್ಪಲ್ ತಗೊಂಡು ಊರ್ ತುಂಬಾ ಮೆರವಣಿಗೆ ಮಾಡಿಸಿ ನಮ್ಮ ಊರಿಗೆ ಬಿಟ್ಟು ಬರ್ತಾರ ಏನ? ಈಗ ಏನ್ ಮಾಡ್ಬೇಕು? ತಪ್ಪಾತು ಅಂತ ಕೇಳು. ತಪ್ಪಾತ್ರಿ, ಹೇಳಿದ್ದೆಲ್ಲ ಹಂಗ ಮಾತಿಗೆ ಅಂದಿವಿ. ಏನ್ ಮಾಡ್ಬೇಕು ತಿಳಿಲಿಲ್ಲ. ನಿಮ್ ಹುಡುಗಿನ ಕೊಟ್ಟು ಮದುವೆ ಮಾಡಿಸ್ಕೊಡ್ರಿ, ನಾವು ಚಂದಾಗೆ ನೋಡ್ಕೊಂತೀವಿ ಅಂತ ಹೇಳಿ ನಡಿ. ನಿಮ್ದೆಲ್ಲ ರಾಮಾಯಣ ಕೇಳಿ ಮದ್ವಿನ ಮಾಡಿ ಕೊಡ್ತಾರ ಅವ್ರು. ಅಯ್ಯೋ ದೇವ್ರಿ, ವಾ ಬಾಗ್ಲಾರ ತೆಗಿಬಿ. ಅವ್ರ ಅವಾಗಿಂದ ಅವಾಜ್ ಮಾಡಕ್ ಕುಂತಾರ. ತೆಗಿರಿ ಬಾಗ್ಲಾನ. ಏನ್ರಿ ಬೀಗ್ರ, ತೆಗಿರಿ ಬಾಗ್ಲಾ. ಹಾ ಬಂದ್ವಿ ತಡ್ರಿ. ಅಯ್ಯೋ ನನ್ನ ಮಗಳ, ಅಯ್ಯೋ ನನ್ನ ಮುದ್ದು ಮೊಮ್ಮಗಳ.
ಏನವ ಇದು ನಿನ್ ಜೀವನದಾಗ ಏನಾಗ ಕುಂತವ? ಅಯ್ಯೋ ದೇವ್ರಿ, ಊರ್ ಮಂದಿ ಎಲ್ಲ ಒಂದೊಂದರ ಮಾತಾಡಕ್ ಕುಂತಾರ. ನಾ ಎಷ್ಟು ಬಡ್ಕೊಂಡೆ ನಿಮ್ಮ ಅವ್ಗ. ಲೇ ಹನಿಮಿ, ರೊಕ್ಕಿದ್ದವನ ಬೇಕು, ಸೌಕಾರ ಮಂತನಕ ನನ್ನ ಮಗಳು ಸೊಸೆಯಾಗಿ ಹೋಗ್ಬೇಕು. ಈ ಹಳ್ಳ್ಯಾಗ ರೈತನ ಕಟ್ಕೊಂಡು ನನ್ನ ಮಗಳು ಎಗುದು ಬ್ಯಾಡ ಅಂತ ಓಡೋಡಿ ಹೋಗಿ ಆ ಗೌರ್ಮೆಂಟ್ ನೌಕರಿ ಅವನಿಗೆ ಕೊಟ್ಟೆಲ್ಲ. ನೋಡ್ದೇನೋ ಅವನು ಎಂತ ಮಾತಾಡ್ಬಿಟ್ಟ. ದೇವ್ರನ ಶಿವ, ಅದು ಯಾವ್ದೋ ಜನ್ಮದ ಪುಣ್ಯ. ಅದು ಯಾವ ಜನ್ಮದಾಗ ನಾವ್ ಏನ್ ಪುಣ್ಯ ಮಾಡಿದ್ವೇನ. ಆ ಹುಡುಗನ ಮನಸ್ನಾಗ ಏನೈತಿ ಅಂತ ಮದುವೆ ಆಗೋಕಿನ ಮೊದ್ಲ ಗೊತ್ತಾಗ್ಬಿಡ್ತು. ಇಲ್ಲಂದಿದ್ರ ಅಯ್ಯೋ ದೇವ್ರೇ, ನಾವಲ್ಲಿ ವೈವ ನನ್ನ ಮೊಮ್ಮಗಳ ಜೀವನ ಹಾಳಾಗೋಕಿತ್ತು. ನಾ ಎಂತಕ್ಕೆ ರೊಕ್ಕ ಆಸ್ತಿ ಅಂತಸ್ತು ನೋಡಿ ಮಗಳನ್ನ ಹಾಳು ಬಳಿ ತಾಳಿ ಬಿಡ್ತಿದ್ದೆಲ್ಲ. ರೊಕ್ಕ ಅಂತ ಸಾಯೋರಿಗ ಇನ್ನು ಬುದ್ಧಿ ಬರವಲ್ತು. ಖರೇನು ನಮ್ ಕಾಲದಾಗ ಹಿಂಗಿದ್ದಿಲ್ಲವ. ಹುಡುಗ ದುಡ್ಕೊಂಡ್ ತಿನ್ನಕ್ ಕುಂತಾನ ಅಂದ್ರೆ ಮುಗಿತು, ಕೊಟ್ಟು ಬಿಡ್ತಿದ್ರು. ಅಯ್ಯೋ ದೇವ್ರೆ, ನಾವೇನ್ ಬಾಳೆ ಮಾಡಿಲ್ಲನು, ನಾವೇನ್ ಚಂದಾಗಿಲ್ಲನು. ಅಯ್ಯೋ ನಾವಲ್ಲಿ ವೈವ ಎಂತೆಂತ ಮಾತಾಡ್ಬಿಟ್ರು. ಅಯ್ಯೋ ಕಿವಿ ಎಲ್ಲ ಗುಯ್ ಅನ್ನಕುಂತ ನೋಡಿ. ಇನ್ನು ಅಳ್ಬೇಡ ಬಿಡವಾ ಯವ್ವ. ಅವ್ರ ಮನಸ್ಸು ಹೆಂಗಿರ್ತತಿ ಅಂತ ನಮಗೆ ಹೆಂಗ ಬೇಕು ಗೊತ್ತಾಗ್ಬೇಕು. ಅವ್ರ ಮನಸ್ಸಿಗಿಂತ ಹುಳ ಐತಿ ಅಂತ ನಮಗೆ ಹೆಂಗ್ ಗೊತ್ತಾಗ್ಬೇಕು ಹೇಳು. ಎತ್ತಾರವಾ ಎಂತ ವರನ್ ತೋರಿಸಿದೆ ಯವ್ವ ನನ್ನ ಮಗಳನ್ನ. ಅಯ್ಯ ನೀ ಬೇಷದಿ ಬಿಡ್ವಾ. ಅಲ್ಲ ಮಂತನ ನೋಡಕ್ ಹೋದಾಗ ನೀನು ಮಂತನ ನೋಡಿಲ್ಲ, ಕಣ್ಣಾಗೇನ್ ಬ್ಯಾರೆ ಇಟ್ಕೊಂಡು ಕುಂತಿದ್ದನು? ನಾ ಮೊದ್ಲೇ ಹೇಳೇನಿ, ನಾನು ಹುಡುಗನ್ ತೋರಿಸ್ತೀನಿ, ಆದ್ರೆ ನಾನು ಗ್ಯಾರಂಟಿ ಅಲ್ಲ. ಇದಕ್ಕ ನೀವೇ ಜವಾಬ್ದಾರಿ ಅಂತ ಹೇಳಿಲ್ಲ. ದೇವ್ರ ಪುಣ್ಯಲೆ ಮದ್ವಿಕಿನ ಮೊದ್ಲ ಅವ್ರ ಬಣ್ಣ ಬೈಲಾತು. ನನಗನ್ಸಿದ ಮಟ್ಟಿಗ ಯಾವ್ದ ಜನ್ಮದ ಪುಣ್ಯನ ಐತಿ. ಊರ್ ಮಂದಿ ಎಲ್ಲ ಮಾತಾಡಕುಂತಾರ. ಈಗ ನಿನ್ನ ಮಗಳಿಗೂ ಆ ಶಿವಗೂ ಏನ ಲಿಂಕ್ ಐತಿ ಅಂತ ಇವ ಹೇಳಿದ್ನಲ್ಲ ದೀಪಕ. ಹೌದು ಹಾಳಾದವ ನನ್ನ ಮಗಳು. ಬಂಗಾರದಂತ ಮಗಳ ಮೇಲೆ ಸಂಶಯ ಪಟ್ಬಿಟ್ಟ. ಅಯ್ಯೋ ದೇವ್ರೆ, ಯಾವ್ದೋ ಜನ್ಮದ ಪುಣ್ಯ ಮದ್ವಿ ನಿಂತವ. ಅಳ್ಬೇಡವ ಮಗಳ, ಅಳ್ಬೇಡ. ಇದಕ್ಕಿಂತ ಚಲೋ ವರನ್ನ ತಂದು ಮದ್ವಿ ಮಾಡ್ತೀನಿ ನಾನು. ಮದ್ವಿ ದಿನ ಅಲ್ಲ, ಬಳಿ ಉಡೋ ಶಾಸ್ತ್ರ, ಮೆಹಂದಿ ಶಾಸ್ತ್ರ, ಆ ಶಾಸ್ತ್ರ ಈ ಶಾಸ್ತ್ರ ಎಲ್ಲ ಆದ್ಮೇಲೆ, ನಿಶ್ಚಿತಾರ್ಥ ಆದ್ಮೇಲೆ ಮದ್ವಿಗಿನ ಒಂದ್ ಅರ್ಧ ತಾಸ ಐತಿ ಅಂದ್ರ ಮದ್ವಿ ಮುರಿದು ಬಿತ್ತು ಅಂದ್ರೆ ಯಾರ ಮದ್ವಿ ಅಕ್ಕಾರ ಯವ್ವ? ನನ್ನ ಮಗಳ, ನನ್ನ ಮೊಮ್ಮಗಳನ್ನ ಯಾರ ಮದ್ವಿ ಅಕ್ಕಾರು? ಊರ್ ಮಂದಿನ ಮಾತಾಡಕುಂತಾರಲ್ಲ, ಶಿವಗು ಲೀಲಾಗ ಏನ ಜೋಡಿ ಐತಿ, ಲಿಂಕ್ ಐತಿ ಅಂತ ಮಾಡ್ಬಿಡ್ರಿ. ಹೌದು, ಹಂಗ ಮಾಡ್ಬೇಕು. ಮದ್ವಿ ಮಂಟಪಕ್ಕೆ ಬಂದು ಹುಡುಗಿ ಮದ್ವಿ ಆಗ್ಲಾರ್ದ ವಾಪಸ್ ಬಂದ್ರೆ ಅಷ್ಟ ಸರಳಾಗಿ ಮದ್ವಿ ಆಗಂಗಿಲ್ಲ. ಇಲ್ಲ, ನಾವ್ ಹಂಗ ಬಿಟ್ರ ನಡೆಯಂಗಿಲ್ಲ. ಮದ್ವಿ ಮಾಡಿ ಮುಗಿಸ್ಬೇಕು. ಆ ಬಾ 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 ಬಂದ್ರ ನೋಡು ಬೀಗ್ರ ಇವ್ಕರ್ನ ಏನ್ ತಗೊಂಡ್ ಹೊಡಿಬೇಕು ಅಂತೀನಿ ನಾನು. ಅಲ್ಲ, ನಾನು ಏನ ಭಾರಿ ಒಳ್ಳೆ ಜನ, ಚಲೋ ದುಡಿತಾ ತಿಂತ ಆರಾಮ್ ಅದಾರಲ್ಲ ಅಂತ ಹೆಣ್ಣು ತೋರಿಸಿದ್ರ ತಲೆ ಹಿಡಿಯೋ ಕೆಲಸ ಮಾಡ್ತೀರಾ? ಅಯ್ಯ, ಅವೆಲ್ಲ ಕಾಮಿಡಿಗ್ ಮಾಡಿದ್ದು, ಹಂಗ ಮಾತ್ನ್ಯಾಗ ಮಾತಾಡಿದ್ದು, ಅವೆಲ್ಲ ಸೀರಿಯಸ್ ಅಲ್ಲ ತಾರವ. ಅಲ್ಲ, ಊರ್ ಮಂದಿನ ನೋಡಕ್ ಕುಂತಾರ, ಎಲ್ಲರ ಮುಂದ ಮರ್ಯಾದೆ ತೆಗಿಬೇಡ್ರಿ. ಅದು ಏನ್ ಆಗಂಗಿಲ್ಲ ತಗೋ. ಏನ ಅಂದ್ಬಿಟ್ಟಿವಿ, ಆಗಿದ್ದಾಗೋಗೈತಿ. ಮದ್ವಿ ಮುಹೂರ್ತ ಮೀರೊಕ್ಕೈತಿ. ನಡ್ರವ ಮದ್ವಿ ಮಾಡು ನಡ್ರಿ. ನಿಮ್ ಬಾಯಿ ಐತೆ ಬಚ್ಚಲೈತಿ. ಆ ಮೈಕ್ನಾಗ ಎಲ್ಲ ಕೇಳಿಸ್ಕೊಂಡೇವ್ ನಾವು. ನೀವು ನನ್ನ ಮಗಳ ಬಗ್ಗೆ ಎಂತ ಕೆಟ್ಟದಾಗ ಮಾತಾಡಿದ್ದು, ನಮ್ ಬಗ್ಗೆ ಮಾತಾಡಿದ್ದು, ಆಸ್ತಿ ಅಂತಸ್ತು ಬಗ್ಗೆ ಮಾತಾಡಿದ್ದು ಎಲ್ಲ ಕೇಳಿಸ್ಕೊಂಡೆ ನಾನು. ಅಲ್ಲ, ನಿಮಗ್ ಯಾಕಿಂತ ದುರ್ಬುದ್ಧಿ? ಅಲ್ಲ, ಅವೆಲ್ಲ ಸುಳ್ಳು ಅಂತ ಹೇಳಾಕುತ್ತಿಲ್ಲ. ಅಯ್ಯೋ ದೇವ್ರೇ, ಯಾರೇನು ವರದಕ್ಷಿಣೆ ತಗಲಾರ್ದ ನಮ್ಮ ಮದ್ವಿ ಅಕ್ಕರನು. ನಾವು ಈಗ ವರದಕ್ಷಿಣೆ ತಗೊಳೋದ್ ಬೇಡ, ಮುಂದೆ ತಗೊಂಡ್ರ ಆತು ಅಂತ ಅಂದಿದ್ದು. ಅದ್ರಾಗ ಏನ್ ತಪ್ಪೈತಿ? ಮತ್ತೆ ನಿನ್ ಮಗಳನ್ನ ಪುಗಸಟ್ಟೆ ಕರ್ಕೊಂಡೋಗಿ 3 ಹೊತ್ತು ಕೂಳಾಕಿ ಅರಿಬಿ ಅದು ಇದು ಎಲ್ಲ ಕೊಟ್ಟು ನೋಡ್ಕೋಬೇಕನು. ನೋಡು, ನಿಮಗ ಮದ್ವಿ ಮಾಡಂಗಿತ್ತು ಅಂದ್ರ ನನ್ನ ಮಗ ಒಂದು ಕಾರ್ ಗಾಡಿ ಬೇಕು, ಮತ್ತ ಒಂದ್ 10 ಲಕ್ಷ ರೂಪಾಯಿ ರೊಕ್ಕ ಬೇಕು. ಅರಿಬಿ ಅವು ಇವು ಖರ್ಚು ಆಳು ಮೂಳು ಇರ್ತಾವಲ್ಲ, ಎಲ್ಲ ಸೇರಿ ಒಂದ್ 2 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಬೇಕು. ಆದ್ರ ಮದ್ವಿ ಮಾಡ್ಕಂತೀವಿ. ಏನ ನೋಡಕ್ ಕೊಟ್ಟು ಚಂದ ಅದಾಳ ಅಂತ ನನ್ನ ಮಗ ಮನಸ್ಸು ಮಾಡಿದ್ರ ನೀವು ಇಲ್ಲ ಬಾರ್ದ ಡಿಮಕನ ಮಾಡ್ತೀರಿ ಬಿಡು. ಹೌದು, ಗೌರ್ಮೆಂಟ್ ನೌಕರಿ ನನ್ನ ಮಗಳು ಮುಂದೆ ಮಹಾರಾಣಿ ಹಂಗ ಆರಾಮಾಗಿರ್ತಾಳಲ್ಲ ಅಂತ ಆಸೆ ಪಟ್ಟ ನಿಮ್ ಮನೆಗೆ ಕೊಡಕ್ ಬಂದಲ್ಲ, ನಾನ್ ತಗೊಂಡ್ ನಾನು ಹೊಡ್ಕೋಬೇಕು. ಈ ಮಾತ್ ನೀವು ನನಗೆ ಹೇಳ್ಬೇಕಾದ್ದೇ. ಮತ್ತ ಇಲ್ಲೇ ನನ್ನ ತಮ್ಮಗ ಇಲ್ಲಂದ್ರ ಬೇರೆ ಯಾರ್ಗಾರ ಚಲೋ ದುಡ್ಡು ತಿನ್ನೋ ಮನೆಗೆ ಕೊಟ್ಟಿದ್ರೆ ನನ್ನ ಮಗಳ ಬಂಗಾರದಂಗಿರ್ತಿಲ್ಲ. ಮನೀಗ ಮಹಾಲಕ್ಷ್ಮಿ ಬಂದ್ಲು ಅಂತ ಖುಷಿಲೇ ಮದ್ವಿ ಮಾಡ್ಕೊಂಡು ಹೋಗಿದ್ರು. ಇವು ನಾವಲ್ಲಿ ವೈವ ಎಂತ ರಾಕ್ಷಸರದಿರಿ ನೀವು. ನನ್ನ ಮಗಳ ಬಗ್ಗೆ ಇಲ್ಲ ಸಲದೆಲ್ಲ ಮಾತಾಡ್ಬಿಟ್ರಿ, ಊರ್ ಮಂದಿ ಮುಂದೆ ಮರ್ಯಾದೆ ಹೋಗ್ಬಿಡ್ತು. ಈಗ ನೀವ ಹೇಳಿಲ್ಲನ ನನ್ನ ತಮ್ಮಗರ ಕೊಡ್ತಿದ್ದೆ ಇಲ್ಲ ಬೇರೆ ಯಾರಿಗಾರ ಕೊಡ್ತಿದ್ದೆ ಅಂತ. ನಿನ್ ತಮ್ಮಗೂ ಈ ಲೀಲಾಗೂ ಏನೋ ಲಿಂಕ್ ಇರ್ಬೋದೇನಪ್ಪ. ನಾವೇನ್ ಕಣ್ಣಾರೆ ಕಂಡಿಲ್ಲ, ಆದ್ರೂ ಯಾವಾಗ ನೋಡಿದ್ರು ನಿನ್ ತಮ್ಮ ಅಲ್ಲೇ ಬಂದ್ ನಿಂತಿರ್ತಾನ ನಿಮ್ ಮನ್ಯಾಗ. ಅದಕ್ಕೆ ಹೇಳಿದ್ನಿ, ನನಗ ಅನ್ಸಿದ್ದು ನಾ ಹೇಳೇನಿ, ಇದ್ರು ಇರ್ಬಹುದು. ಅಯ್ಯೋ ದೇವ್ರೆ, ನನ್ನ ಮಗಳ ಮೇಲೆ ಇಂತ ಅಪವಾದ ಹಾಕ ಕುಂತಿರಲ್ಲ, ನಿಮ್ಗೆ ಒಳ್ಳೇದಾಗತ್ತ? ನಿಮ್ಗ ಒಳ್ಳೇದಾಗಂಗಿಲ್ಲ. ನಿಮ್ಗ ಎಂತ ಹುಡುಗಿ ಸಿಗ್ಬೇಕು ಅಂದ್ರ ನಿಮ್ ರಕ್ತ ಕುಡಿಬೇಕಾಕಿ ಅಂತ ಹುಡುಗಿ ಸಿಗ್ತಾಳ ನಿಮಗ್ ಒಳ್ಳೇದಾಗಂಗಿಲ್ಲ. ಇನ್ನು ಮದ್ವೆ ಆಗಕ್ ಸಾಧ್ಯ ಇಲ್ಲಲ್ಲ. ಆ ದೇವ್ರು ತಪ್ಸ್ಯಾನಿದನ. ನಾನ್ ನನ್ನ ಮಗಳನ್ನ ಒಳ್ಳೆವರ್ ನೋಡಿ ಮದ್ವಿ ಮಾಡ್ತೀನಿ. ಆದಂಗ ತಗೋ, ಮದ್ವಿ ಆದಂಗ. ಇನ್ನೇನ ಅರ್ಧ ತಾಸ್ನಾಗ ಮದ್ವಿ ಇತ್ತು. ಮದ್ವಿ ಮಠ ಬಂದು ಮದ್ವಿಗೆ ಅರ್ಧ ತಾಸ ಇದ್ದಾಗ ಮದ್ವಿ ನಿಂತತಿ ಅಂದ್ರ ಯಾರ್ ಮದ್ವಿ ಅಕ್ಕಾರ ನಿನ್ನ ಮಗಳನ್ನ? ಇನ್ನ ಮುಗಿದ ಮದ್ವಿ ಇರ್ಲಾರ್ದಂಗ ಕುಂದ್ರಾಕೆ ಆಕೀಗ ಮೂಲಿ ಗುಂಪಿಯಾಗಿ ಯಾರ್ ಮದ್ವಿ ಅಕ್ಕಾರ? ಆದ್ರೂ ಅವೇ ಕೈ ಕಾಲು ಇರ್ಲಾರ್ದು ಯಾವರ ಅಂಗವಿಕಲನೋ ಇಲ್ಲ ಸೆಕೆಂಡ್ ಹ್ಯಾಂಡ್ ಇಂತವ ಸಿಗುದು. ಹೋಗ ಇವತ್ತ ನನ್ನ ಮಗಳ ಮದುವೆ ಮಾಡಿ ತೀರ್ತೇನೆ ನಾನು. ನೀವು ಮೊದಲು ಜಾಗ ಖಾಲಿ ಮಾಡ್ರಿ. ಮನುಷ್ಯರ ನೀವು ಎಲ್ಲರ ಮನುಷ್ಯ ರೂಪದ ರಾಕ್ಷಸರು ನೀವು. ಆ ದೇವ್ರ ದಯೆ, ಅದ ದೇವ್ರ ಪುಣ್ಯ. ಅಯ್ಯೋ ದೇವ್ರೆ, ನನ್ನ ಮಗಳು ಕುದೇ ಎಣ್ಣಿ ಬಾಂಡ್ಲಾಗ ಬಿದ್ಬಿಡ್ತಿಲ್ವ ಅಯ್ಯವ. ಆ ದೇವ್ರು ತಪ್ಸ್ಯಾನ, ಆ ದೇವ್ರಿಗೆ ಪುಣ್ಯ ಬರ್ಲಿ. ನೀವು ಇಲ್ಲಂದ್ರ ಇನ್ನೂ ಒಂದ್ ಸಂಬಂಧ ಹುಡುಕ್ತೇನೆ ನಾನು. ಅದು ಇಲ್ಲಂದ್ರೆ ಇನ್ನೂ ಒಂದ್ ಹುಡುಕ್ತೇನೆ ನಾನು ನನ್ನ ಮಗನ್ಗ. ನನ್ನ ಮಗ ಗೌರ್ಮೆಂಟ್ ಜಾಬ್ನ್ಯಾಗದಾನ. ತಿಂಗ್ಳಾದ್ರ ಕಂಡಬಟ್ಟೆ ರೊಕ್ಕ ಪಗಾರ್ದಂಗ್ ತಗೊಂತಾನ. ನನ್ನ ಮಗ ಪಾಳೆ ಹಚ್ಚಾರ ವರದಕ್ಷಿಣೆ ಕೊಟ್ಟು ಮದ್ವಿ ಆಗಾಕ. ಅಯ್ಯೋ ದೇವ್ರೆ,
ಇನ್ನ ನಿನ್ನ ಮಗಳು ಜಾಗಷ್ಟು ವರದಕ್ಷಿಣೆ ಕೊಟ್ಟು ಮದುವೆ ಆಗ ಕುಂತಿದ್ದ ಅದು ಏಟ್ ಮಾಡಿಯೇ ಏನ ಓದಾಕ್ ಹೋದಾಗ ಅಲ್ಲಿ ಏನೇನಿತ್ತ ಏನ ನಾವೇನು ಕಂಡಿವ ಇನ್ ನೋಡಿವ ಏ ಅನ್ನ ತಿನ್ನ ಬಾಯಿಲಿ ಮಾತಾಡ್ರಿ ಒಂದ್ ಹುಡುಗಿ ಬಗ್ಗೆ ಮಾತಾಡಕ ನಿಮ್ಗೇನ್ರಿ ಹಕ್ಕೈತಿ ಇಷ್ಟು ಜನರ ಮುಂದೆ ನಿಮ್ಮನ್ನ ಹಿಂಗ ಬಿಟ್ರ ಆಗಂಗಿಲ್ಲ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ನಾನು ನಂಗೂ ಕಾನೂನು ಕೇಸು ಪೊಲೀಸ್ ಸ್ಟೇಷನ್ ಎಲ್ಲ ಗೊತ್ತೈತಿ ನನಗ ಅಯ್ಯಯ್ಯ ನೀನು ಒಂದ್ ಎಣ್ಣಾಗಿ ಅದ್ ಹೆಂಗ್ ಮಾತಾಡಿಯ ಅದಕ್ಕೆ ನಿಮ್ಮಂತವ್ರಿಗೆ ಏನ್ ತೋರಿಸಬಾರ್ದು ನಾನೇನೋ ಒಳ್ಳೆ ಜನ ಇರ್ಬೋದು ಬಿಡು ಅಂತ ಏನ್ ತೋರಿಸಿದ್ರೆ ಹಿಂಗ ಮಾಡುದು ನಮ್ಮ ಮರ್ಯಾದೆ ತೆಗೆದಿಟ್ಟಿರ ಎಲ್ಲರ ಏನ್ ಬಾರಿ ಕಮ್ಮಕ್ ತೋರಿಸಿ ಬಿಡುವ ಬಾರಿ ಕಮ್ಮಕ್ ತೋರಿಸಿ ಏನ್ ರೊಕ್ಕ ರೂಪಾಯಿ ಬ್ಯಾಡ್ ಅಂದ್ ಕೊಟ್ಟನೆ ಬ್ಯಾಡ್ ಅಂತ ಇಟ್ಕೊಂಡ್ ಕೂತು ಬಿಟ್ಟಾರು ₹1 ನಯ ಪೈಸೆ ಕೊಟ್ಟಿಲ್ಲ ಮತ್ ಇವ್ರಿಗೆ ಗೌರ್ಮೆಂಟ್ ಜಾಬಿಂದ ಹುಡುಗನ ಬೇಕಂತ ದೊಡ್ಡ ಮನಿ ಅರಮನಿ ಅಂತನ ಮನಿ ಬೇಕಂತ ಅಯ್ಯಯ್ಯ ಇದು ಮದ್ವಿ ನಿಂದ್ರಿಸ್ಬೇಕು ಅಂತ ನೀವು ಮೊದ್ಲ ಪ್ಲಾನ್ ಮಾಡಿರಿ ಅದಕ್ಕ ನಮ್ ರೂಮ್ನಾಗ ಮೈಕ್ ಇಟ್ಟಿರ್ ನೀವು ಅದು ಮೈಕ್ ಇಟ್ಟೋರ್ ಯಾರು ಅಂತ ಸಿಗಬೇಕು ಅವಾಗೈತಿ ಮಾರಿ ಹಬ್ಬ ನಾವೇನ್ ಬೇಕಂತ ಮೈಕ್ ಇಟ್ಟಿಲ್ಲ ಆ ದೇವ್ರು ಮಾಡಿದ್ದದು ನಿಮ್ಮಂತ ನರಪಿಶಾಚಿಗಳಿಂದ ನನ್ನ ಮಗಳನ್ನ ರಕ್ಷಣೆ ಮಾಡ್ಯಾನ ದೇವ್ರು ನಾ ಮಾಡಿದ ದೇವ್ರು ನನ್ ಕೈ ಬಿಡ್ಲಿಲ್ಲ ನಾ ಮಾಡಿದ ಪೂಜೆ ನನ್ ಕೈ ಬಿಡ್ಲಿಲ್ಲ ತಡಿ ನಿಮ್ಮ ನಿಂಗ ಬಿಟ್ಟಾಗಂಗಿಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಯ್ಯಯ್ಯ ಸಾಕಿರ ಯವ್ವ ಸಾಕಿರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾಳಂತಿಕಿ ಕೊಡುವಾಗ ನೋಡ್ಕಂತೀವಿ ನಿಮ್ದ ರಾಡಿ ಏನೇನೈತ ಏನೋ ಯಾರಿಗ್ ಗೊತ್ತು ಮಾಮ ಚಾಕ್ಲೇಟ್ ಕೊಡಿಸ್ತೀನಿ ಡೈರಿ ಮಿಲ್ಕ್ ಅಂತ ಹೇಳಿ ನೀ ಕಾಣಿಸ್ಲೇ ಇಲ್ಲ ನಂಗೆ ಚಾಕಿ ಬೇಕು ಚಾಕ್ಲೇಟ್ ಕೊಡಿಸ್ ಬಾ ಲೋಪ್ಯ ಇವ ಯಾಕ್ಲಾ ನಿನಗ್ ಚಾಕ್ಲೇಟ್ ಕೊಡಿಸ್ಬೇಕು ಅದು ನೀ ಚಾಕ್ಲೇಟ್ ಕೊಡ್ಸಂಗಿಲ್ಲ ನಾ ಹೇಳ್ತೀನಿ ಅಮ್ಮ ರೂಮ್ನ್ಯಾಗ ಮೈಕ್ ಇಟ್ರ ನಂಗ ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಡಿಸ್ತೀನಿ ದೊಡ್ಡದು ಅಂತ ಈ ಮಾಮ ಹೇಳಿತ್ತು ಈಗ ಕೊಡಿಸ್ವಲ್ತು ಬಾ ಇಲ್ಲ ಐತಿದ ಅಕ್ಕಿ ಕತ್ತ ಅಲ್ಲ ಒಂದ್ ಚಾಕ್ಲೇಟ್ ಸಂಬಂಧ ಇವರೆಲ್ಲ ಇಷ್ಟೇ ಜಗಳ ಆಡಕ್ ಕುಂತಾರ ಅಯ್ಯೋ ದೇವ್ರೆ ಬಾವಾ ಮದ್ವಿಗ್ ಬಂದು ನನ್ನ ಮದ್ವಿನ ಮುರ್ಸ್ಬಿಟ್ಟ್ಯಾ ನೀನ್ ಹೇಳಿದ ಮಾತಿಗೆ ಹೂ ಅಂದ ನಾವು ನನ್ನ ಅಕ್ಕನ ನಿಮ್ ಮನೆಗೆ ಕಳಿಸ್ಲಿಲ್ಲ ನನಗ ಇಷ್ಟ ಇಲ್ಲ ಒಂದ್ ಹುಡುಗಿ ಜೀವನ ಹಾಳಾಗುದು ನಂಗೆ ಇಷ್ಟ ಇದ್ದಿದ್ದಿಲ್ಲ ಅದಕ್ಕೆ ಈ ಮದ್ವಿನ ಖುದ್ದಾಗಿ ಮುರಿಯೋದಕ್ಕ ಪ್ಲಾನ್ ಮಾಡಿದ್ದು ನಾನಾಗೆ ಬಂದು ಇವ್ರಿಗೆಲ್ಲ ಹೇಳಿ ಮದ್ವಿ ಮುರಿಯಾಕ ನಂಗೆ ಒಂದು ನಿಮಿಷ ಅಲ್ಲ ಆದ್ರೂ ನನ್ನ ಹೆಂಡತಿ ನನ್ನ ಮನೆ ಬಿಟ್ಟು ಹೋಗ್ಬಿಡ್ತಾಳಲ್ಲ ಅನ್ನೋ ಸಂಕಟಕ್ಕ ಮೈಕ್ ಇಟ್ಟಿದ್ದು ಈಗ ಗೊತ್ತಾದ್ರೂ ನಂಗೆ ಏನ್ ಅಂಜಿಕಿಲ್ಲ ಗೌರಿ ನೀನು ಮನಸ್ಸಿಂದ ನಮ್ಮ ಮನೆಗೆ ಬರಂಗಿದ್ರ ಬಾ ಜುಲ್ಮಿಲೆ ಬರ್ಬೇಡ ನನಗ ಒಂದು ಹುಡುಗಿ ಜೀವನ ಉಳಿಸಿದ್ದು ತೃಪ್ತಿ ಐತಿ ನನ್ನ ಮನಸ್ನಾಗ ಅಷ್ಟು ಸಾಕು ನನಗ ನನ್ನ ಸ್ವಾರ್ಥಕ್ಕಾಗಿ ಇನ್ನೋ ಒಂದು ಹೆಣ್ಣಿನ ಜೀವನ ಇನ್ನೋ ಒಂದು ಮನಿ ಜೀವನ ಇನ್ನೊಬ್ರು ಖುಷಿ ಹಾಳು ಮಾಡಕ್ ನಂಗೆ ಆಗಂಗಿಲ್ಲ ನಂಗೆ ಇಷ್ಟನೂ ಇಲ್ಲ ನಾ ಹೇಳುದಾದ್ರೆ ನಿನ್ನ ಮದುವಿನ ಆಗಬಾರ್ದು ನೀನು ಹೆಣ್ಮಕ್ಳಿಗ ಕಿಮ್ಮತ್ತು ಕೊಡಂಗಿಲ್ಲ ಗೌರವ ಅಂತೂ ಇಲ್ಲ ಹೆಣ್ಮಕ್ಳು ಅಂದ್ರೆ ಏನು ಆಟದ ವಸ್ತು ಅಂತ ತಿಳ್ಕೊಂಡಿಯಾ 20 ವರ್ಷ ಸಾಕಿ ಬೆಳೆಸಿ ಒಂದು ಮನಿಗೆ ದೀಪ ಹಚ್ಚಕ್ ಕಳ್ಸಿರ್ತಾರ ಅವ್ರು ಮನಿ ಬೆಳಗ್ಲಿ ಅಂತ ಹುಡುಗಿರ ಬಗ್ಗೆ ಅಸಹ್ಯವಾಗಿ ಮಾತಾಡ್ತೀಯಾ ಅದು ಅಲ್ಲದೆ ನಿನಗ ವರದಕ್ಷಿಣೆ 10 ಲಕ್ಷ ಚೈನು ಬಂಗಾರ ಅದು ಇದು ಮನಿ ಕೊಡ್ಬೇಕಂತ ಅದ್ರ ಬದ್ಲಿ ಅವ್ರ ಮಗಳನ್ನ ಅವ್ರ ಮನ್ಯಾಗ ಇಟ್ಕೊಂಡು ಜೋಪಾನ ಮಾಡ್ತಾರ ನಿನ್ನಂತ ರಾಕ್ಷಸನ್ ಕೈಯ ಕೊಟ್ಟು ನರಳಂಗಿಲ್ಲ ಅವ್ರು ಕರೆಕ್ಟ್ ಹೇಳಿದ್ರು ನೋಡ್ರಿ ಅಣ್ಣಾರ ಗೌರಿ ನಾನರ ನನ್ ಮನಿಗ್ ಹೊಂಟನಿ ಬರಂಗಿತ್ತು ಬಾ ನೀನು ಮನಸ್ಸಿಂದ ಬಾ ಮಗಳ ಹೋಗ್ಬೇಡವ ನೀನ್ ತಮ್ಮನ ಮದುವೆ ಮುರ್ದಾನ ಈ ನಿನ್ನ ಗಂಡ ದಂಡ ಪಿಂಡನಂತವನು ಹೋಗ್ಬೇಡವ ನೀನು ಅಕ್ಕ ನಿನಗ ತಮ್ಮ ತವ್ರ ಮನಿ ಅನ್ನೋದು ನಿಂಗೇನಾರ ಇತ್ತು ಪ್ರೀತಿ ಇತ್ತು ಅಂದ್ರೆ ಹೋಗ್ಬೇಡ ಇವನ್ ಜೋಡಿಗ ಎಂತ ದೊಡ್ಡ ಮೋಸ ಮಾಡ ನೀವು ನಮ್ಮನ್ನ ಹೋಗ್ಬೇಡಕ್ಕ ಗೌರಿ ಕೊನೆಯದಾಗಿ ಹೇಳಾಕುಂತೀನಿ ಬರ್ತೀಯಾ ಇಲ್ಲ ಹೋಗ್ಬೇಡವ ನೀನು ಬರಂಗಿಲ್ಲ ನನ್ನ ಮಗಳು ಬರಂಗಿಲ್ಲ ಹೋಗ್ ನೀ ಎಲ್ಲಿ ಹೋಗಿ ಹೋಗು ನಾನ್ ನನ್ನ ಮಗಳ ನನ್ನ ಮನೆಗೆ ಇಟ್ಕೊಂತೀನಿ ಇಲ್ಲ ನಾನ್ ನನ್ನ ಗಂಡನ ಮನೆಯಾಗ ಇರ್ತೀನಿ ಅವ ನಿನ್ನ ನನ್ನ ಅವ್ವ ಅನ್ನಕ ನಂಗೆ ನಾಚಿಕೆ ಬರಾಕುಂತೈತ್ ಬೇ ಒಂದು ಹುಡುಗಿ ಬಗ್ಗೆ ನೀ ಎಷ್ಟು ಹೀನಾಯವಾಗಿ ಮಾತಾಡ್ಬಿಟ್ಟಿ ನನ್ನ ಗಂಡನ ಬಗ್ಗೆ ನನಗೆ ಹೆಮ್ಮೆ ಐತಿ ನನ್ನ ಗಂಡ ಹೆಣ್ಮಕ್ಳಿಗೆ ಇಷ್ಟೊಂದು ಮರ್ಯಾದೆ ಕೊಡ್ತಾನಲ್ಲ ಅಂತ ನನಗೆ ಬಹಳ ಹೆಮ್ಮೆ ಆಗಾಕುಂತೈತ್ ಬೇವ ನಾ ಇದ್ರು ನನ್ನ ಗಂಡನ ಮನ್ಯಾಗ ಸತ್ರು ನಾನು ನನ್ನ ಗಂಡನ ಮನ್ಯಾಗ ನಿನ್ನ ಮನೆಗೆ ನಾ ಕಾಲು ಇಡಂಗಿಲ್ಲ ಇನ್ನೂ ಕಾಲ ಮಿಂಚಿಲ್ಲ ಬ್ಯಾರೆ ಹುಡುಗಿನ ನೋಡು ಮನಸ್ಸು ಬದಲಾಯಿಸ್ಕೊರಿ ಇಬ್ರು ಹೆಣ್ಮಕ್ಳನ್ನ ಅಯ್ಯೋ ಅನ್ಸುದು ಬಿಡ್ರಿ ರೊಕ್ಕ ರೂಪಾಯಿ ಅಷ್ಟೇ ಜೀವನ ಅಲ್ಲ ಖುಷಿ ನೆಮ್ಮದಿ ಏನು ಸುಖವಾಗಿರೋದನ್ನು ಒಂದು ಜೀವನನ ಅರ್ಥ ಮಾಡ್ಕೋಬೇಯವ್ವ ನಿನಗೆ ಎಷ್ಟೇ ಇದ್ರೂ ಉಪಯೋಗ ಇಲ್ಲ ನಾನು ನನ್ನ ಗಂಡನ ಮನೆಗೆ ಹೋಗ್ತೀನಿ ಏನ್ರಿ ನಾವು ಹೋಗೋಣ ಬರ್ರಿ ನಮ್ಮ ಮನೆಗ ಇಲ್ಲಿದ್ದು ಇವ್ರ ಮಗಳು ಅಂತ ನಮ್ಮ ಮರ್ಯಾದೆನೂ ಹೋಗ್ಬಿಡ್ತತಿ ಇಲ್ಲಿದ್ದು ಮರ್ಯಾದೆ ಕಳ್ಕೊಳ್ಳೋದಕ್ಕಿಂತ ನಮ್ಮ ಮನೆಗೆ ನಾವು ಹೋಗಿ ಆರಾಮಾಗಿರೋಣ ಬರ್ರಿ ಪಾಪ ನಮ್ಮ ಅತ್ತಿಯವ್ರು ನನ್ನ ಬಗ್ಗೆ ಎಷ್ಟು ಕಾಳಜಿ ಮಾಡ್ತಾರ ಅಂತ ಅತ್ತಿನ ಬಿಟ್ಟು ಇಲ್ಲಿ ಇಂಥವ್ರ ಜೋಡಿ ಇರಕ್ ಆಗಂಗಿಲ್ಲ ನನ್ನ ಕೈಲಿ ಬರ್ರಿ ನಾವು ಹೋಗುನು ಯವ್ವ ನಾವು ಹೋಗುನ್ ಬಾಬೆ ಇಲ್ಲಿದ್ದೇನ್ ಮಾಡೋದೈತಿ ಎಷ್ಟಂತ ಹೇಳ್ತೀವ ಮಗಳ ಅಳ್ಬೇಡ ಬಿಡು ನಿಮ್ಮವ್ವ ಮಾಡಿದ ತಪ್ಪಿಗ ನೀ ಯಾಕೆ ವಾಳ್ತಿ ಯಾಕ ಹನುಮಕ್ಕ ನಾ ಹೇಳ್ತೀನಲ್ಲ ನಿನ್ ತಮ್ಮ ಕೊಟ್ಟು ಮದ್ವಿ ಮಾಡ್ಬಿಡು ಕಾಲ ಮುಹೂರ್ತ ಮೀರೋತಂದ್ರ ಹೆಣ್ಣಿಗ ಮತ್ತೊಮ್ಮೆ ಕಂಕಣ ಭಾಗ್ಯ ಕೂಡಿ ಬರಂಗಿಲ್ಲವ ಮದ್ವಿ ಮಾಡ್ಬಿಡು ನಿನ್ ತಮ್ಮಂಕಿಂತ ಒಳ್ಳೆವರ ಇನ್ನೆಲ್ಲೂ ಸಿಗಂಗಿಲ್ಲ ನಿನಗ ಕಾಕು ನಾನು ಹೇಳಕುಂತೀನಿ ನನಗನ್ಸಿದ ಮಟ್ಟಿಗ ಇಬ್ರು ಮನ್ಸೊಳಗೂ ಪ್ರೀತಿ ಐತಿ ಆದ್ರ ಒಬ್ರಿಗೊಬ್ರಿಗೆ ಅರ್ಥನ ಆಗಿಲ್ಲ ಅನಿಸ್ತತಿ ಹಂಗಾಗಿ ಅವ್ರಿಗೆ ಹೇಳ್ಕೊಳಕ್ಕೂ ಆಗಿಲ್ಲ ಇಬ್ರು ಮದ್ವಿ ಮಾಡ್ರಿ ನೀವು ಒಳ್ಳೇದಾಗುತ್ತೆ ಮದ್ವಿ ಮಾಡ್ರಿ ನೀವು ಹೌದ್ಲೇ ಹನುಮಿ ಈ ಟೈಮ್ನಾಗ ಹಿಂದು ಮುಂದೆ ನೋಡ್ಕೋತ ನಿಂದ್ರಬೇಡವಾ ನನ್ನ ಮೊಮ್ಮಗಳ ಜೀವನ ಹದಗೆಡ್ತು ಅಂದ್ರೆ ಯಾರು ಬರಂಗಿಲ್ಲ ಆಮೇಲೆ ಸರಿ ಮಾಡಕ್ಕ ನನ್ನ ಮಗ ಶಿವು ಬಂಗಾರ ಆಗ್ಯಾನವ ಏನ ಒಂದ್ ಅಡಿಕೆ ಹೋಳಿನ ಚಟ ಇಲ್ಲ ಅವನಿಗ ಅವನು ನಮ್ ಲೀಲಾನ ಚಲೋ ನೋಡ್ಕೊಂತಾರ ಏನವ ಮದ್ವಿ ಮಾಡ್ಬಿಡು ಹೌದ್ರಿ ಕಾಕು ಮದ್ವಿ ಮಾಡ್ರಿ ಆತ ನನ್ನ ತಮ್ಮನ್ ಕೂಟನ ಮದ್ವಿ ಮಾಡ್ತೀನಿ ಅಯ್ಯೋ ಮಗಳ ಮದ್ವಿ ಆಗುವ ಬೇಡ ಅನ್ಬೇಡ ಅವ ಅದು
ಅದು ಇಲ್ಲ ಇದು ಇಲ್ವಾ ಈ ಟೈಮ್ ಮೀರೋತು ಅಂದ್ರೆ ಮತ್ತೆ ನಿನ್ ಕಂಕಣ ಭಾಗ್ಯ ಕೂಡಿ ಬರಕದ್ 7 ದಿನ ಹೋಗುತ್ತೋ ಏನೋ ಬರುತ್ತೋ ಇಲ್ವೋ ಗೊತ್ತಿಲ್ವಾ ಏನೋ ಹಿಂಗಾಗಿ ಎಷ್ಟೋ ಹುಡುಗಿಯರು ಮದುವೆ ಇಲ್ಲಾರ್ದಂಗ್ ಕುಂತಾರ ಹಂಗಾಗೋದು ನಿನ್ನ ಬಾಳೆ ನಂಗೆ ಇಷ್ಟ ಇಲ್ವಾ ನಡಿ ಮದುವೆ ಆಗ್ಬಿಡು ನಡಿ ನನ್ನ ತಮ್ಮನ ಜೋಡಿ